ಸಮಾಧಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನ ವೈರಾಗ್ಯದ ಕನಿ ತತ್ವಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೆಯರನ್ನೆನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ನಿಜಗುಣ ಶಿವಯೋಗನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನು ತತ್ವಜ್ಞಾನಿಗಳನ್ನು ಋಷಿ ಮುನಿಗಳನ್ನು ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಸದ್ಗುರು ಶ್ರೀ ಶಂಭುಲಿಂಗಪ್ಪಾಜಿಯವರ ದಿವ್ಯ ಚೇತನಕ್ಕೆ ಶತಶಿರವಾಗಿ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶರಾಗೋಣ. ಇಲ್ಲಿಯ ಪರ್ಯಂತರವಾಗಿ ನಾವು ನೀವೆಲ್ಲರೂ ಅಧ್ಯಾತ್ಮ ಚಿಂತನವನ್ನು ಮಾಡ್ತಾ ಬಂದಿದ್ದೀವಿ. ನಿನ್ನೆ ದಿವಸ ಏನು ವಿಚಾರ ಮಾಡಿದ್ರಿ? ಗುರುವಿನನ್ನು ಮಾಡ್ಕೋಬೇಕು. ಗುರುವಿನಿಂದ ನಮಗೇನಾದ ಶಾಶ್ವತವಾಗಿರತಕ್ಕಂಥ ಸುಖ ಸಿಗುತ್ತದೆ. ನಾವೇನು ಮಾಡಬೇಕಂದ್ರೆ ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಸೇವೆ ಹೆಂಗೆ ಮಾಡಬೇಕು? ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಒಡಗೂಡಿ ಗುರುವಿನ ಸೇವೆಯನ್ನು ಮಾಡಿ. ನಮ್ಮ ಮನೆಗೆ ಯಾರಾದರೂ ಬೀಗರು ಬಿದ್ದರು ಬಂದರೆ ಹೆಂಗೆ ಓಡಾಡಿ ಮಾಡ್ತಾರೆ, ಹಂಗೆ ಆಪ್ತ ಸೇವೆ ಅಂತಾರೆ. ಅದಕ್ಕೆ ಅಂಗ ಸೇವೆ ಅಂದರೆ ಎದಕ್ಕಂತಾರೆ? ನಮ್ಮ ಶರೀರಕ್ಕೆ ಏನಾದರೂ ಆದರೆ ನಾವೆಷ್ಟು ಕಾಳಜಿ ತಗೋತೀವಲ್ಲ, ಹಂಗೆ ಗುರುವಿಗೆ ಏನಾದರೂ ಆದರೆ ಏನು ಮಾಡಬೇಕು? ಆ ರೀತಿ ಕಾಳಜಿಯನ್ನು ತೆಗೆದುಕೊಳ್ಳೋದು ಅಂಗ ಸೇವಾ. ಇನ್ನು ಸ್ಥಾನ ಸೇವಾ ಅಂದರೆ ಎದಕ್ಕಂತಾರೆ? ಗುರು ಆಶ್ರಮದಲ್ಲಿ ಸೇವಾದಿಗಳನ್ನು ಮಾಡೋದಕ್ಕೆ ಏನಂತಾರೆ? ಸ್ಥಾನ ಸೇವಾ. ಈ ಸದ್ಭಾವ ಸೇವಾ ಅಂದರೆ ಅಂತ ಇದ್ದಾರೆ. ಇವು ಮೊದಲಿನ ಮೂರು ಇಲ್ಲದ್ರೆ ನಡೀತಿತ್ತು. ಆದರೆ ಏನಿರ್ಬೇಕ್ರಿ? ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅನ್ನತಕ್ಕಂಥದ್ದು ಏನಿರ್ಬೇಕ್ರಿ? ಸದ್ಭಾವ ಇರಬೇಕು. ಗುರು ಪರಮಾತ್ಮದ ನಂಬಿಕೆ ಇರಬೇಕು. ಗುರು ನಮ್ಮಂಗೆ ಏನಲ್ಲವ, ಮನುಷ್ಯನಲ್ಲ. ಬಹುಬಂಧನವನ್ನು ಬಿಡಿಸಲಿಕ್ಕೆ ಬಂದಿರತಕ್ಕಂಥ ಪರಮಾತ್ಮನ ಸ್ವರೂಪ ಅನ್ನತಕ್ಕಂಥದ್ದು ಏನಿರ್ಬೇಕ್ರಿ? ಸದ್ಭಾವ ಇರಬೇಕು. ಈ ರೀತಿ ನಮ್ಮಲ್ಲಿ ಸದ್ಭಾವ ಇತ್ತಂದರೆ ಏನಾಗ್ತದೆ ರೀ? ನನಗೆ ಏನಾದ್ರು ನೆನೆಯುವುದು ಅನುದಿನ ಉದಯ ಕಾಲದೆಚ್ಚರಿಕೆಯು ವಿನುತು ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ನಿನ್ನನು. ನಮ್ಮನ್ನು ನಾವು ವಿಚಾರ ಮಾಡಕ್ಕೆ ಬಂದಾಗ ಮನುಷ್ಯ ಜನ್ಮ ಯಾವುದಕ್ಕೋಸ್ಕರವಾಗಿ ಬಂದದ? ನಮ್ಮನ್ನು ವಿಚಾರ ಮಾಡಕ್ಕೆ ಬಂದದ. ಅದನ್ನು ಬಿಟ್ಟು ನಾವೇನು ಮಾಡತ್ತವ ರೀ? ಬೇರೆದು ಅವ್ರದ್ದು ವಿಚಾರ ಮಾಡತ್ತವ. ನಮ್ಮದು ನಾವು ಬಿಟ್ಟಿದ್ದು ಅದೇನತ್ತಲ್ಲ, ನಮ್ಮ ತಾಟ್ನಾಗ ಏನು ಬಿದ್ದಿರ್ತೈತಿ, ಇನ್ನೊಬ್ರ ತಾಟ್ನಾಗ ಇನ್ನೇನು ಹುಡ್ಕಾಡ್ತಿರ್ತವು. ಹಂಗಾಗೈತಿ ನಮ್ಮದ. ನಾವೇನು ವಿಚಾರ ಮಾಡಬೇಕು? ನಮ್ಮನ್ನು ನಾವು ವಿಚಾರ ಮಾಡಬೇಕಾಗಿದೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ. ನಾ ಏನನ್ನು ವಿಚಾರ ಮಾಡಬೇಕಂದ್ರೆ, ನಾ ಯಾರು? ನಾ ಇಲ್ಲಿ ಎದಕ್ಕೆ ಬಂದನು? ನಾ ಎಲ್ಲಿಗೆ ಹೋಗಬೇಕು? ನಾ ಬಂದ ಕೆಲಸ ಏನ? ಇದು ಪರಮಾತ್ಮ ಅಂದರೆ ಯಾರು? ಜಗತ್ತಂದರೆ ಏನು? ಇದು ವಿಚಾರ ಮಾಡಕ್ಕೆ ನಾವು ಬಂದಿದ್ದೆವು. ಎಲ್ಲರೂ ಮನುಜ ಕುಲದ ಜನನದ ಲಾಭ ಯಾವುದು? ನಾನಾರೆಂದು ತಿಳಿಯುವುದು. ಮನುಷ್ಯ ಜನ್ಮಕ್ಕೆ ಬಂದಿದ್ವು ಅಂದ್ರೆ ಅದರ ಲಾಭ ಏನು ರೀ? ನಾವು ಈ ಸಂಸಾರದಾಗ ಏನು ಮಾಡ್ತೇವೆ? ಕಡಿಮೆ ಲಾಭ ಇತ್ತಂದ್ರೆ ಅದನ್ನ ಬಿಡ್ತೇವೆ. ನಾವು ಹೆಚ್ಚಿನ ಲಾಭಕ್ಕೆ ಪ್ರಯತ್ನ ಮಾಡ್ತೀವಿ. ಹಂಗಿಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ ಶ್ರೇಷ್ಠವಾದ ಲಾಭ ಯಾವುದ್ರಿ? ಹೇಳ್ತಾ ಇದ್ದಾರೋ, ನಾನಾರೆಂದು ತಿಳಿಯುವುದು. ಮನುಜ ಕುಲದ ಜನನದ ಲಾಭ ಯಾವುದು? ನಾನಾರೆಂದು ತಿಳಿಯುವುದು. ನಾ ಯಾರಿದ್ದೀನಿ? ನೀವು ಅನ್ಬೋದು, ಏನ್ರಿ ಅಮ್ಮಾರ ನಾವು ಯಾರದು ಅನ್ನೋದು ನಮಗೇನು ಗೊತ್ತಿಲ್ಲೇನ? ನೀವ್ಯಾಕೆ ಹೇಳಕ್ಕೆ ಬಂದಿದ್ದೀವಿ, ನೀವ್ಯಾಕೆ ಹೇಳತ್ತೀರಿ ಅನ್ನಬೋದು. ಈಗ ಇಲ್ಲಿ ಪರ್ಯಂತ ನಾವು ಏನತ್ತ ತಿಳಿದವಲ್ಲ ಅದು ನಾನಲ್ಲ. ನಾನಾರೆಂಬುದು ನಾನಲ್ಲ. ಸರಿಪುರಾತನ ನಾಮರೂಪಾದಿಗಳು ನಾನಲ್ಲ. ಹರಿಹರ ಬ್ರಹ್ಮ ಸದಾಶಿವ ಈ ನಾಮರೂಪಗಳು ನಾನಲ್ಲ. ಅದು ನಾ ಅನ್ನತಕ್ಕಂಥದ್ದು ಯಾವುದಕ್ಕಂತ ಇದ್ದಾರೆ ಅಂದರೆ, ಈಗೇನು ನಾ ಅಂತ ತಿಳಿದಲ್ಲ, ಇವು ಯಾವೂ ನಾನು ಅಲ್ಲ, ಇವು ನನ್ನೂ ಅಲ್ಲ.
ಈ ಶರೀರ ನಮ್ಮದೇನು ನೀನು ಹೇಳಿಲ್ಲ. 5 ಮಂದಿ ತ್ಯಾಕೆ ಕಿಸ್ಕೊಂಡು ಬಂದಿದ್ದು ನಮ್ಮ ಶರೀರ. 5 ಮಂದಿ ಯಾರ್ರೀ? ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗ್ಯದ ಈ ಶರೀರ. ಈ ಕಾಣತಕ್ಕಂಥ ಶರೀರಾದಿಗಳು 3 ಅದಾವ: ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಸೂಕ್ಷ್ಮ ಎದಕ್ಕಾಗ್ಯದ? ಎದರಿಂದ ಆಗ್ಯದ ರೀ? ಪಂಚಮಹಾಭೂತಗಳು 25 ತತ್ವಗಳಿಂದ ಈ ಸ್ಥೂಲ ಶರೀರ ಆಗ್ಯದ. ಪಂಚಮಹಾಭೂತಗಳು ಯಾವ್ಯಾವು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪಂಚಮಹಾಭೂತಗಳ 25 ತತ್ವಗಳಿಂದ ಈ ಸ್ಥೂಲ ದೇಹ ಆಗೈತಿ. ಈ ಶರೀರ ನೀ ಏನು? ನಿಂದೇನು? ಮತ್ತಿದು ನಾ ಅನ್ನತಿಲ್ಲ, ನೀನ ನಂದು ಅನ್ನತಿಲ್ಲ. ವಿಚಾರ ಮಾಡ್ರೆ ನಿಂದೇನಿದು ಶರೀರ ಅಲ್ಲ. ನಂದು ಯಾಕಲ್ಲ? ನಂದು ಐರನ ಹೇಳ್ದಂಗೆ ಕೇಳ್ಬೇಕಾಗಿತ್ತು. ಕೇಳ್ತೈತೇನು? ನಂದು ಯಾಕಲ್ಲ? ಇದು ಜಡ ಐತಿ. ನೀನು ಹೇಳಿಲ್ಲ. ಬಲ್ಲ ಕೆಲಸ ಮಾಡತೈತಿ ಅಂದರು, ಫ್ಯಾನ್ ಗಾಳಿ ಬೀಸಾತೈತಿ ಅಂದರು, ಹಿಂದೆ ಏನೈತಿ? ಕರೆಂಟ್ ಅನ್ನತಕ್ಕಂಥದ್ದು ಐತಿಲ್ಲೋ? ಕರೆಂಟ್ ಐತೆ, ನಾನು ಏನು ಮಾಡತೈತೆ? ಅವೆಲ್ಲ ಕೆಲಸ ಮಾಡತ್ತವಿಲ್ಲೋ? ಹೆಂಗೋ ಹಂಗಿಷ್ಟೆಲ್ಲ ಶರೀರಾದಿಗಳು ಜಗತ್ತಿನಾಗ ಅದಾವ ಅಂದಬೇಕು. ಹಿಂದೆ ಏನೈತ್ರಿ? ಚೈತನ್ಯ ಅನ್ನತಕ್ಕಂಥ ನಿರಾಕಾರ ವಸ್ತು ಐತಿ. ಆ ವಸ್ತು ಇರುವುದರಿಂದ, ಪರಬ್ರಹ್ಮ ವಸ್ತು ಇರುವುದರಿಂದ ಏನಾಗತೈತಿ? ಈ ಜಗತ್ತ, ಈ ಶರೀರಾದಿಗಳು ಏನು ಮಾಡತ್ತವ? ಕೆಲಸ ಮಾಡತ್ತವ. ಆ ವಸ್ತುನ ಇರಲಿಲ್ಲ ಅಂದ್ರೆ ಇನ್ನೂ 10 ಲಕ್ಷ ಕೊಟ್ಟು ಕಾರ ಗಾಡಿ ತೊಗೊಂಡಿರಿ ಅಂತ ತಿಳಿರಿ. ಒಳಗೊಬ್ಬ ಡ್ರೈವರ್ ಇರಬೇಕು, ಇರಬಾರ್ದು. 10 ಲಕ್ಷ ಕೊಟ್ಟು ಕಾರ ಗಾಡಿನ ತೊಗೊಂಡಲ್ಲ, ಮತ್ತು ಅಂತಾನು ಹೋಗುದಿಲ್ಲೇನದ? ಡ್ರೈವರ್ ಬೇಕಿಲ್ಲ. ಹೆಂಗೋ ಹಂಗಿಷ್ಟು ದೊಡ್ಡ ಜಗತ್ತಾಗೈತೆ ಅಂದ್ರೂ ಸಹಿತ ಇದಕ್ಕೊಬ್ಬ ಬೇಕ. ಅವಾಗ ಪರಮಾತ್ಮ ಅಂತ ಇದ್ದಾರೆ. ಈ ಜಡವಾದ ಶರೀರ ಇಷ್ಟೆಲ್ಲ ಕೆಲಸ ಮಾಡತೈತಿ ಅಂದ್ರೂ ಜಡ ಐತಿಲ್ಲ. ನೋಡಿಲ್ಲ, ಮಲಗಿದಾಗ ಯಾರ್ದು ಜ್ಞಾನ ಆಗೋದಿಲ್ಲ ನಮಗೆ. ಅಂದ್ರೆ ಈ ಶರೀರ ಹೆಂಗೈತ್ರಿ? ಜಡ ಐತಿ. ಈ ಜಡವಾದ ಶರೀರ ಹೋಗ್ಬೇಕಾಗಿತ್ತಂದ್ರೆ ಇದ್ರಾಗ ಒಬ್ಬ ಡ್ರೈವರ್ ಅದಾನ. ಆ ಡ್ರೈವರ್ ಜ್ಞಾನ ಅವೇನಾ ಅಂತ ತಿಳ್ಕೊಬೇಕಾಗೈತಿ. ಈಗ ನಾವೇನು ಮಾಡಿದೆವು? ಡ್ರೈವರ್ನ ಬಿಟ್ಟಿದೆವು, ಕಾರ ಗಾಡಿ ನಾನಾ ತಗೋತೀವಿ. ನಿಜವಾಗ್ಲೂ ಕಾರ ಗಾಡಿ ನಾವೇನ ಇಲ್ಲ. ನಿಜವಾಗ್ಲೂ ವಿಚಾರ ಮಾಡಿದ್ರೆ ಒಳಗೊಬ್ಬ ಡ್ರೈವರ್ ಬೇರೆ ಅದಾನಿಲ್ಲೋ? ಅದಾನಿಲ್ರಿ. ಆ ಡ್ರೈವರಿಂದ ಏನಾಗತೈತಿ? ಆ ಕಾರ ಗಾಡಿ ಹೆಂಗೆ ನಡೆಯತೈತ್ಲ, ಹಂಗೆ ಈ ಬ್ರಹ್ಮಾಂಡ ಅನ್ನತಕ್ಕಂಥದ್ದು ನಡಿಬೇಕಾಗಿತ್ತಂದ್ರೆ, ಈ ಶರೀರಾದಿಗಳೆಲ್ಲ ಜಡವಾದ ಶರೀರಾದಿಗಳು ನಡಿಬೇಕಾಗಿತ್ತಂದ್ರೆ ಒಳಗೆ ಜೀವಾತ್ಮ ಅನ್ನತಕ್ಕಂಥ ಒಬ್ಬ ಆತ್ಮ ಸ್ವರೂಪ ಐತಿ. ಅದರಿಂದ ಏನಾಗತೈತಿ? ಇದೆಲ್ಲ ನಡೆದದ. ಅದನ್ನು ತಿಳ್ಕೊಳಕ್ಕೆ ಮನುಷ್ಯ ಜನ್ಮ ಬಂದದ. ಅದನ್ನೇ ಮಹಾದೇವ ಕೇಳ್ತಾ ಇದ್ದ. ಧನವಿದ್ದು ಫಲವೇನು ದಯವಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಅಲಗಿದ್ದು ಫಲವೇನು ಮನವಿಲ್ಲದನಕ್ಕ, ನಾನಿದ್ದು ಫಲವೇನು ಚೆನ್ನ ಮಲ್ಲಿಕಾರ್ಜುನ ನಿಮ್ಮ ಜ್ಞಾನವಿಲ್ಲದನಕ್ಕ. ಧನ ಐತೆ, ಸಾಕಷ್ಟು ಶ್ರೀಮಂತಿಕೆ ಐತೆ, ಕೊಡತಕ್ಕಂಥ ಬುದ್ಧಿ ಇರ್ದಿದ್ರ ಆ ಧನ ತಗೊಂಡು ಏನು ಮಾಡೋದ್ರಿ? ಇಲ್ಲ, ಪರಮಾತ್ಮ ನಮಗೆ ಸಂಪತ್ತನ್ನು ಕೊಟ್ಟಿದ್ದಾನೆ. ಯಾವುದಕ್ಕೋಸ್ಕರವಾಗಿ ಕೊಟ್ಟಿದ್ದಾನೆ? ದಾನ ಧರ್ಮ ಪರೋಪಕಾರ ಮಾಡಂತ ಏನು ಮಾಡಿದಾನ್ರಿ? ಸಂಪತ್ತನ್ನು ಕೊಟ್ಟಿದ್ದಾನ. ಧನಾನ ಐತಿ. ದಯಾ ಇರಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರ್ತದೆ? ದಯಾ ಇರ್ಬೇಕು. ದಯಾ ಧರ್ಮಕ್ಕೂ ಮೂಲ ಹೈ, ಪಾಪ ಮೂಲ ಹೈ ಅಭಿಮಾನ್. ದಯಾ ಧರ್ಮದ ಮೂಲ ಐತಿ. ಅದ ಎಲ್ಲವ್ರು ದಯವೇ ಧರ್ಮದ ಮೂಲವಯ್ಯ. ನಮ್ಮಲ್ಲಿ ಧನ ಐತಿ, ಅದು ದಯಾನ ಇರಲಿಲ್ಲ, ಕೊಡತಕ್ಕಂಥ ಬುದ್ಧಿ ಇರಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರ್ತೈತಿ? ನಮ್ಮ ರಾಷ್ಟ್ರಗೀತೆಯನ್ನು ಬರೆದವ್ರು ಯಾರ್ರಿ? ರವೀಂದ್ರನಾಥ್ ಠಾಗೂರ್. ದೊಡ್ಡ ಶ್ರೀಮಂತರು, ಬಂಗಾಲ್ ದೇಶದವ್ರು. ಅವ್ರು ಏನು ಮಾಡ್ರಿ? ಒಂದು ಕಾಶಿಗೆ ಹೋಗಿರ್ರಿ. ಕಾಶಿಗೆ ಹೋಗೋಣ. ಅಲ್ಲೇನಾಯ್ತಂದ್ರೆ ಭಿಕ್ಷುಕರು ಭಾಳ ನೋಡಿ. ಪಂಡ್ರಪುರದಾಗ ಇದ್ರಲ್ಲಿ ನೋಡ್ಬೇಕಾರೆ ಎಷ್ಟೋ ಜನ ಭಿಕ್ಷುಕರು ಇಲ್ಲೇ ಎಲ್ಲ ಗುಡ್ಡದಾಗ ಎಟ್ಟು ಮಂದಿ ಇರ್ತಾರೆ. ಎಲ್ಲರೂ ಬರ್ತಿದ್ದವ್ರಂಗೆ ಮಾತಾಡ್ತಿರ್ತಾರೆ ಅವ್ರು. ಭಿಕ್ಷುಕರು ಭಾಳ. ಅದರಂತೆ ಆ ಕಾಶಾಗ ಏನಾಗಿತ್ತು? ಇವ್ರು ಕಾಶಿ ವಿಶ್ವನಾಥನ ದರ್ಶನ ಮಾಡಪ್ಪ ಯಾರು? ರವೀಂದ್ರನಾಥ್ ಠಾಗೂರ್. ಆದಾಗ ಏನಾಯ್ತಂದ್ರೆ ಅಲ್ಲಿ ಒಬ್ಬ ಭಿಕ್ಷುಕ ಗೊತ್ತಿಲ್ಲ. ಆ ಭಿಕ್ಷುಕ ಭಾಳ ಅಂಗಲಾಚಿ ಬೇಡ್ಕೊಳಕತ್ತ. ನಾವು ಊಟ ಮಾಡಿ 10-15 ದಿವಸ ಆಯಿತು, ನನಗೇನಾದರೂ ಇದ್ರೆ ಕೊಡ್ರಿ.
ನಾ ತಿಂದು ಬದುಕ್ತನು. ಒಂದು ಆಗಿನ ಕಾಲದ 10 ಪೈಸೆಗೆ ಒಂದು ಬ್ರೆಡ್ ಬರ್ತಿದ್ರು ನಾವು ಸಣ್ಣವ್ರಿದ್ದಾಗ. ಅವಳ ಸೈಕಲ್ ಮ್ಯಾಗ ಒಂದು ಡಬ್ಬಿ ಕಟ್ಕೊಂಡು ಬ್ರೆಡ್ ತಾಜಾ ಬ್ರೆಡ್ ಹತ್ತು ಬರ್ತೀರ. ಮುಂದೆ ಅವು ಏನಾದ್ರು 10 ಪೈಸೆ ಇದ್ದದ್ದು 4 ಅದು 4 ಇದ್ದದ್ದು 8 ಆದ್ವು ರೀ ಅವು. ಹಾಗೆಲ್ಲ ಸ್ವಸ್ಥ ಕಾಲ್ರಿ. ಹಂಗೆ ಅವ ಏನು ಮಾಡ್ದ ಅಂದ್ರೆ ಒಂದು 10 ಪೈಸೆ ಇದ್ರೆ ಕೊಡ್ರಿ, ಒಂದು ಚಾರಣಿ ಇದ್ರೆ ಕೊಡ್ರಿ, ನಾ ಏನು ಮಾಡ್ತಾನು ಬ್ರೆಡ್ ತೊಗೊಂತಿದ್ದನು, ನಾ ಊಟ ಮಾಡಿ ಬಾಗು ಸಾಕು ಅಂತ ಹೇಳಿ ಬೇಡ್ಕೋತಿದ್ದ. ಅದನ್ನು ರವೀಂದ್ರನಾಥ್ ಟ್ಯಾಗೋರ್ ನೋಡುವಾಗ ಕಿಶೆದಾಗ ಕೈ ಹಾಕು, ಚಿಲ್ಲರ್ ಇರಲಿಲ್ಲ. ಚಿಲ್ಲರ್ ಮಾಡ್ಕೊಂಬರ್ತನು. ಇಲ್ಲೇ ಕೊಂಡಂದ್ರು ಚಿಲ್ಲರ್ ಮಾಡ್ಕೊಂಡು ಕಾಶಿ ವಿಶ್ವನಾಥ್ ದರ್ಶನ ಮಾಡ್ಕೊಂಡು ನಂಬರ್ ಹಚ್ಚಿ ಬರಬೇಕಾಗಿತ್ತಂದ್ರೆ ಏನಾತ್ರಿ, ಒಂದು 2-3 ತಾಸು ಹೋತಲ್ಲ. 2-3 ತಾಸು ಲೇಟ್ ಆತ್ರಿ. ಏನಾಯ್ತು 2-3 ತಾಸು ಲೇಟ್ ಆಗೋದಕ್ಕೆ ಅವಾಗೇನೇನು ಭಿಕ್ಷುಕಿಗೆ ಚಿಲ್ಲರ್ ಮಾಡ್ಕೊಂಬಂದೇನು, ರೊಕ್ಕ ಕೊಡ್ಬೇಕತ್ರ ಅಲ್ಲಿ ವಾರು ಪುಣ್ಯಾತ್ಮರೇ. ಅಷ್ಟ್ರಾಗ ಒಂದು ಭಿಕ್ಷುಕ ಹೊಟ್ಟಿಗಿರ್ಲಾರ್ಕ ಸತ್ತಿದ್ದ. ಏನು ಹೊಟ್ಟಿಗಿರ್ಲಾರ್ಕ ಸತ್ತಿದ್ಲ. ಎಷ್ಟೋ ಜನ ಕೂಡಿರಲ್ಲಿ, ಇವನು ಮಣ್ಣು ಮಾಡಬೇಕು, ಇವನು ಎಲ್ಲಿ ಮಣ್ಣು ಮಾಡ್ಬೇಕಂತ ವಿಚಾರ ಮಾಡ್ತಿದ್ದು. ಅದನ್ನು ರವೀಂದ್ರನಾಥ್ ಟ್ಯಾಗೋರ್ ನೋಡ್ರಿ ಪುಣ್ಯಾತ್ಮರೇ, ಏನು ರವೀಂದ್ರನಾಥ್ ಟ್ಯಾಗೋರ್ ನೋಡ್ತಾ ಇದ್ದಾರೆ. ಭಾಳ ದುಃಖ ಅನಿಸ್ತದೆ. ನನ್ನ ಶ್ರೀಮಂತಿಕೆ ಸಾಕಷ್ಟು ಇತ್ತು. ನಾ ಮನಸ್ಸು ಮಾಡ್ರೆ 100 ನೋಟ್ ಕೊಡ್ಬೋದಾಗಿತ್ತು. ಆದ್ರೆ ನನ್ನ ಶ್ರೀಮಂತಿಕೆ ಇದ್ರೂ ಸಹಿತ ನನ್ನ ಶ್ರೀಮಂತಿಕೆ ಇನ್ನೊಬ್ರಿಗೆ ಉಪಯೋಗ ಆಗಲಿಲ್ಲ. ಪಾಪ ಹೊಟ್ಟಿರ್ಲಾರ್ಕ ಅವ್ನು ಸತ್ತಿಲ್ಲ. ನನ್ನ ಶ್ರೀಮಂತಿಗೆ ಧಿಕ್ಕಾರ ಇರಲಿ ಅಂದವ್ರು ಏನು ಮಾಡ್ರಿ, ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಸನ್ಯಾಸಿ ಆದ್ರತ್ರ. ನಾವು ಪರಮಾತ್ಮ ಧನವನ್ನು ಕೊಟ್ಟಿದ್ದಾನೆ. ಎದಕ್ಕೆ ಕೊಟ್ಟಿದ್ದಾನ್ರಿ? ಏನು ಕೊಟ್ಟಿದ್ದಾನಲ್ಲ ಅಟ್ರೋ ಏನು ಮಾಡಬೇಕು ನಾವು? ದಾನ, ಧರ್ಮ, ಪರೋಪಕಾರ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ವು ಅಂದ್ರೆ ಅದರಿಂದ ಉಪಯೋಗ ಆಗ್ತದೆ. ಧನವಿದ್ದು ಫಲವೇನು ದಯವಿಲ್ಲದನಕ್ಕ, ಹಸುವಿದ್ದು ಫಲವೇನು ಏನಿಲ್ಲದನಕ್ಕ. ಸಾಕಷ್ಟು ಎಮ್ಮೆ ಅದಾವ, 10 ಎಮ್ಮೆ ಅದಾವ್ರಪ್ಪ, ಚಾಕ್ ಹಾಲಿಲ್ಲ. ಆ ಎಮ್ಮೆ ಇಡ್ತೀರಿ ನೀವು? ಮೊದಲು ಹೋಗಿ ಕೊಟ್ಟು ಬರೋಗ್ರೆ ಅವನತ್ತೀರಿ ನೀವು. ಯಾಕೆ? ಹಸು ದನಕರ ಇರ್ಬೇಕು. ಏನಿರ್ಬೇಕು? ಹೈನ ಸಂಬಂಧ ಕಟ್ಟಬೇಕಿಲ್ಲ. ಹೈನಿಲ್ಲ ಅಂದ್ರೆ ಆ ಹಸುವಿಗೆ ಬೆಲೆ ಅನ್ನತಕ್ಕಂಥದ್ದೈತೇನು? ಇಲ್ಲ. ಅದರಿಂದ ಹೆಂಗೆ ಪ್ರಯೋಜನ ಅದಲ್ಲ. ಅದರಂತೆ ಮಹಾದೇವಕ್ಕೆ ಹೇಳ್ತಾ ಇದ್ದಾಳೆ, ಅಲಗಿದ್ದು ಫಲವೇನು ಮನವಿಲ್ಲದನಕ್ಕ. ತಾಟರ ಮೃಷ್ಟಾನ್ನ ಭೋಜನ ಐತಿ ಮುಂದೆ, ಆದ್ರೆ ಊಟ ಮಾಡು ಮನಸ್ಸನೇ ಇಲ್ಲ. ಪ್ರಯೋಜನ ಐತೇನ್ರಿ? ಇಲ್ಲ. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ. ಮರ ಐತಿ ದೊಡ್ಡದು, ಆದ್ರೆ ನೆರಳು ಇಲ್ಲ. ಈ ಜಾಲಿ ಮರಕ್ಕೆ ಎಂದ್ರೆ ನೆರಳು ಇರ್ತೈತಂದ್ರೆ ನೀವು ಮುಳ್ಳಾಗ ಇರ್ತಾವ, ನೆರಳು ಇರುವುದಿಲ್ಲ ಅಲ್ಲಿ. ಆ ಮರ ಇಡ್ತಾವೇನು ನಾವ ಕಡದ ಒಲೆ ಹಾಕಿಬಿಡ್ತಾವ. ಅದು ಒಲೆಯಾಗರ ಉಪಯೋಗ ಬರ್ತೈತಿ. ಆದ್ರೆ ಮಹಾದೇವಕ್ಕೆ ಹೇಳ್ತಾ ಇದ್ದಾಳೆ, ನಾನಿದ್ದು ಫಲವೇನು ಚೆನ್ನ ಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದನಕ್ಕ. ನಾ ಇದ್ದೇನು ಮಾಡೋದು? ಯಾಕೆ? ಪರಮಾತ್ಮನ ಜ್ಞಾನ ಇಲ್ಲದೆ ಎಷ್ಟು ವರ್ಷ ಬದುಕಿದ್ರು ಏನು ಮಾಡೋದು? ಇಲ್ಲರ ಸ್ಥಿರ ಮುಕ್ತಿ ಒಡೆಯದ ನರಜನ್ಮವೇಕೆ, ಪರಮನ ನೆಲೆಗಾನದ ಅತಿಜಾನ್ಮೆ ಏಕೆ. ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಇದ್ರೆ ಏನು ಮಾಡೋದ? ಎಷ್ಟು ಶ್ರೀಮಂತಿಕೆ ಐತೆ, ಏನೆಲ್ಲ ಐತೆ. ಆದರೆ ಯಥಾರ್ಥ ನಮ್ಮ ಸ್ವರೂಪದ ಜ್ಞಾನ ನಮಗಾಗಲಿಲ್ಲ ಅಂದ್ರೆ ಮನುಷ್ಯ ಜನ್ಮ ತಗೊಂಡು ಏನು ಮಾಡೋದು? ಪರಮನ ನೆಲೆಗಾನದ ಅತಿಜಾನ್ಮೆ ಏಕೆ. ಭಾಷಾನೇ ಅದನಪ್ಪ, ಆದ್ರೆ ಪರಮಾತ್ಮನ ಜ್ಞಾನ ಇಲ್ಲ. ಅವನ ಜಾಣತನ ಎಲ್ಲ ವ್ಯರ್ಥ ಐತಿ. ನಮಗೆ ಮೊದಲು ಏನು ಇರ್ಬೇಕ್ರಿ? ಪರಮಾತ್ಮನ ಯಥಾರ್ಥ ಜ್ಞಾನ ಇರಬೇಕು. ಅದಕ್ಕಾಗಿ ಎಲ್ಲ ಗುರುಗಳು ಅದನ್ನೇ ಹೇಳ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸರನ್ನು ಹೊಳೆದಂಡಿ ಕೂತಿದ್ರು. ಕೂತಾಗ ಅಟ್ರೋ ಪಾಪ ಅವರು ಹುಚ್ಚರಂಗಿದ್ರಿ, ದಾಡಿ ಮೀನ ಹರಕರಿವಿ. ಇದನ್ನು ನೋಡಿದ ಒಬ್ಬ ಸೋಮಕ್ಕೆ ಬ್ರಹ್ಮಚಿಂತನದಲ್ಲಿ ಕೂತಿದ್ರು ಅವರ. ಅವೇನು ಮಾಡಿದ, ನೀರ್ ಮ್ಯಾಗ ಕೂತು ಬರತ್ತಿದ್ದ. ನೀರ್ ಮ್ಯಾಗ ಕೂತು ಬರ್ತಿದ್ದಕ್ಕೆ ಬಂದ ಈಚೆ ಕಡೆ ದಂಡಿ ಬಂದತ್ತ. ಆಚೆ ಕಡೆ ದಂಡಿಂದ ರಾಮಕೃಷ್ಣ ಪರಮಹಂಸರಿಗೆ ಕೇಳಿದಾರೆ, ಏನು ಅಭ್ಯಾಸ ಮಾಡಿದ್ದೀನಿ ಅಂದಕ್ಕ. ನಾ ಏನು ಅಭ್ಯಾಸ ಮಾಡಿರಪ್ಪ, ನನ್ನ ಸ್ವರೂಪದ ಯಥಾರ್ಥ ನಾ ಯಾರದ ಅನ್ನೋದು ನನಗಿನ್ನೂ ಗೊತ್ತಾಗತ್ತು.
ಇನ್ನು ಏನು ಅಭ್ಯಾಸ ಮಾಡಿ ನನಗೆ ಅಭ್ಯಾಸ ಮಾಡಿದ್ದೀನಿ ಅಂದ. ನೀನು ಅಭ್ಯಾಸ ಮಾಡಿದಿ? ನಾ ಈಗ ಗೊತ್ತಾಗಲಿಲ್ಲ, ನೀರಿನ ನಡ್ಕೊತ ಬಂದೆ ನಾ ಅಂದ್ಬಿಟ್ಟು. ನೀರ್ ಮೇಲೆ ನಡ್ಕೊತ ಬಂದ ಗೊತ್ತಾಗಲಿಲ್ಲ ನಿನ್ಗಂದ ಅಂದತ್ತ. ಹೌದಾ ಅನ್ನೋದು. ಅಷ್ಟೊಳಗೆ ಬಾಜುಕ ಅಂಬಿಗೆ ಇದ್ದ ನೀರಿನ ಚರಿಗೆ ಇಡ್ರಲ್ಲ ಅಂದ. ಅಂಬಿಗ ಇದ್ದತ್ತ. ಅಂಬಿಗನ್ ಕರೆದ್ರತ್ತ ರಾಮಕೃಷ್ಣ ಪರಮಹಂಸ ಕರೆದ್ರತ್ತ. ಈ ದಂಡಿಂದ ಹೋಗಕ್ಕೆ ಆ ದಂಡಿಗೆ ನೀ ಎಷ್ಟು ತಗೋತೈತಿ? ಈ ದಂಡಿಂದ ಆ ದಂಡಿಗೆ ಹೋಗಕ್ಕೆ ನಾ ಏನು ತೊಗೋತಂದ್ರೆ ₹1 ತೊಗೋತೀನಿ. ಅವ್ನು ಕರೆದ್ರತ್ತ. ಅವೇನು ನೀರನ್ನ ನಡ್ಕೊತ ಬಂದಿಲ್ಲ ನಾವು. ಇನ್ನು ವಿದ್ಯಾ ಕಲ್ಯಾಕೆ ನೀ ಎಷ್ಟು ವರ್ಷ ತೊಗೊಂಡಿಲ್ಲ? 50 ವರ್ಷ ಅಂದ್ಬಿಟ್ಟು. ಆಗ ರಾಮಕೃಷ್ಣ ಪರಮಹಂಸರು ಅಂದ್ರತ್ತ, ರಾಮಕೃಷ್ಣ ಪರಮಹಂಸರು ಅಂದ್ರತ್ತ, ಬರೀ ಈ ದಂಡಿಂದ ಹಿಡ್ದು ಆ ದಂಡಿಗೆ ಹೋಗಾಕ ನೀವು 50 ವರ್ಷದ ನೀ ಹಾಳು ಮಾಡಿದ್ಯಾ. ಬರೀ ಅದು ಎಷ್ಟು ರೂಪಾಯಿ ವಿದ್ಯೆ? ₹1 ವಿದ್ಯೆ ಕಲಿಯಾಕ 50 ವರ್ಷ ಹೋಗಿ ವ್ಯರ್ಥ ಮಾಡಿದಿ. ನೀ 50 ವರ್ಷದ ಪ್ರಯತ್ನ ಮಾಡ್ರೆ ನೀ ಯಾರನ್ನೋ ತಿಳ್ಕೊಳಕ್ಕೆ ಬರ್ತಿತ್ತಲ್ಲ ಅಂದ್ರತ್ತ. ಮನುಷ್ಯ ಜನ್ಮ ಯಾಕೆ ಬಂದೈತ್ರಿ? ನಾ ಯಾರದನೋ ತಿಳ್ಕೊಳಕ್ಕೆ ಬಂದೈತಿ. ಇಲ್ಲವ್ರ ಏನನ್ನಾದರೂ ಸಾಧಿಸಬಹುದು, ಮತ್ತಿನ್ನೇನಾದರೂ ಸಾಧಿಸಬಹುದು. ತಾನಾರೆಂಬುದು ಸಾಧಿಸಲು ಬಾರದು. ಕೂಡಲ ಸಂಗನ ಶರಣರ ದಯವುಳ್ಳವಂಗಲ್ಲದೆ. ಏನೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ನಾವು, ಆದ್ರೆ ನಾ ಯಾರಿದ್ದೀನಿ, ನಾ ಎದಕ್ಕೆ ಬಂದಿದ್ದೀನಿ, ನಾ ಏನು ಮಾಡಬೇಕು ಅನ್ನೋದೇ ನಮಗೆ ತಿಳಿವಾತು. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶ್ರೀಗಳು ಅಂತ ಇದ್ದಾರೆ, ಸುವಿಚಾರದಿಂದ ನೀವು ವಿಚಾರ ಮಾಡ್ಕೊ. ಇದು ಅವಿಚಾರ. ಇದು ನಾವೇನು ಮಾಡ್ಕೊಂಡಿದ್ದೇವಲ್ಲ ಇಲ್ಲಿ ಪರ್ಯಂತರವಾಗಿ, ಈ ನನ್ನದೆಲ್ಲ ಇರ್ತಕ್ಕಂಥ ಶರೀರ ನಂದ, ಮನಸ್ಸು ಬುದ್ಧಿ ಆದಿ ಚಿತ್ತ ಆದಿಗಳು ನನ್ನು, ಇವೆಲ್ಲ ತಿಳ್ಕೊಂಡು ಇವು ನೀ ಅಲ್ಲ. ಯಾಕೆ ನಿನ್ನಿಂದ ಹರ್ಸ್ಕೋತಾ ಇದ್ದಾವೆ ಇವ. ನೀ ಏನಿದಿ? ಚಿದಾನಂದ ರೂಪ ಶಿವೋಂ ಶಿವೋಂ. ನೀ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ನಿನ್ನ ಸ್ವರೂಪ ಐತಿ. ಅದನ್ನು ಬಿಟ್ಟು ನೀ ಏನು ತಿಳ್ಕೊಂಡು ಈ ಜಡವಾಗಿರತಕ್ಕಂಥ ಶರೀರನ ನಾ ಅಂತ ತಿಳ್ಕೊಂಡಿದಿ. ಅಜ್ಞಾನಿ ಎಲ್ಲವೇ ಜೀವನೇ ನೀನು, ಸುಜ್ಞಾನಿ ಎಂದು ನುಡಿಯುವರೇ. ನಿಂಗೆ ಅಜ್ಞಾನಿ ಅನ್ನಬೇಕು ಏನೋ ಸುಜ್ಞಾನಿ ಅನ್ನಬೇಕು? ಅಜ್ಞಾನಿ ಐತಿ, ಚಂದ್ರಲೋಕಕ್ಕೆ ಹೋಗಿದಿ, ಮಂಗಳ ಲೋಕಕ್ಕೆ ಹೋಗಿದಿ, ಅಲ್ಲಿ ಮಣ್ಣು ತರಾತಿ, ಅಲ್ಲಿ ಬೋರ್ ಹಾಕಾತಿ. ಇನ್ನು ಸುಜ್ಞಾನಿ ಅನ್ನಬೇಕು? ಜಡವಾದ ಶರೀರ ನಂದ ತಗೋತೀವಿ. ಈ ಜಡವಾದ ಶರೀರ ನಿಂದಿತ್ತಂದ್ರೆ ಜಗತ್ತಿನಾಗ ಎಷ್ಟು ಶರೀರ ಅವೆಲ್ಲ ನೀನಲ್ಲ. ಮತ್ತೆ ಅವು ನಿನ್ನೂ ಏನ ಅಲ್ಲ ಹೇಳ್ತಾ ಇದ್ದಾರ. ಚೈತನ್ಯ ರೂಪನಾಗಿರ್ದು ಜಡಪಂಚಭೂತವಿ ದೇಹ ನೀನೆಂಬೆ. ನೀ ಹೆಂಗಿದಿ? ಚೈತನ್ಯ ಸ್ವರೂಪ ಐತಿ ನಿನ್ನ ಸ್ವರೂಪ. ನೀ ಏನತ್ತ ತಿಳ್ಕೊಂಡು ಈ ಜಡವಾಗಿರತಕ್ಕಂಥ ದೇಹ ನಂದತ್ತ ತಿಳ್ಕೊಂಡಿದಿ. ನೀ ಏನಿದಿ? ಅಜ್ಞಾನಿ ಅನ್ನಬೇಕು, ನಿನಗೆ ಸುಜ್ಞಾನಿ ಅನ್ನಬೇಕು. ಅದನ್ನೇ ಗುರುಗಳು ಹೇಳ್ತಾ ಇದ್ದಾರೆ, ಈ ಶರೀರ ನೀನಲ್ಲ, ಈ ಮನ ಬುದ್ಧಿ ಅಹಂಕಾರಾದಿಗಳು ನೀ ಅಲ್ಲ. ನೀನಿದಿ ಪರಮಾತ್ಮನ ಸ್ವರೂಪ ನೀದಿ. ಅದನ್ನು ಬಿಟ್ಟು ಏನು ತಿಳ್ಕೊಂಡಿದಿ? ವಿಚಾರದಿಂದ ತನ್ನದಲ್ಲದೇ ಇರತಕ್ಕಂಥದನ್ನು ನಂದತ್ತ ತಿಳ್ಕೊಂಡಿದಿ. ಹೇಳಿಲ್ಲವ್ರ, ಅವಿಚಾರ ಕೃತೋ ಬಂದ ವಿಚಾರೇನೈವ ನಿವರ್ತತೆ. ಅವಿಚಾರ ಮಾಡಿದ್ವು ನಾವೆಲ್ಲ. ವಿಚಾರ ಮಾಡಬೇಕಾಗೈತೆ. ಮನುಷ್ಯ ಜನ್ಮ ಎದಕ್ಕೆ ಕೊಟ್ಟಿದ್ದಾನ? ಮೆದುಳು ಎದಕ್ಕೆ ಕೊಟ್ಟಾನ ಪರಮಾತ್ಮ? ಉಂಡು ಮಲಗಾಕ ಏನು ಬರೀ ಸಂಸಾರ ಮಾಡಾಕು? ಸಂಸಾರದ ಬುದ್ಧಿ ಓಡ್ಸಕ್ಕೆ ಕೊಟ್ಟಿಲ್ಲ, ವಿಚಾರ ಮಾಡಾಕ ಕೊಟ್ಟಿದ್ದಾನೆ. ಸುವಿಚಾರದಿಂದ ನೇಮಕವಾಗಿ ಮನುಷ್ಯ ನೀನೇ ಮುಕ್ತನು ಅಂತಾರವ್ರು. ಸುವಿಚಾರ ಮಾಡಬೇಕಾಗೈತಿ ನಾವು. ನಮ್ಮ ವಿಚಾರ ಎಲ್ಲ ಹೆಂಗಾಗಿದಾವ್ರಿ? ಒಂದೂರಾಗ 2 ಗಂಡ ಹೆಂಡ್ತಿದ್ರು. ಬರೀ ಶಾಸ್ತ್ರ ಹೇಳಿದ್ರೆ ಹಾಕಿಸ್ಕೊತ್ಕೊಂಡವ್ರು. ನೀವು 2 ಗಂಡ ಹೆಂಡ್ತಿ ಇದ್ರತ್ತರಿ. ದಿನ ವಾರ ಸಂತಿಗೆ, ಬುಧವಾರ ಸಂತಿಗೆ ಗಂಡು ಹೋಗ್ತಿದ್ದ. ಹೆಂಡತಿಗೆ ಅಷ್ಟು ವ್ಯವಹಾರ ನಾಲೇಜ್ ಇರಲಿಲ್ಲ. ಒಂದು ವಾರ ಏನಾಗ್ತತೆ, ಈಗ ಮಳೆ ಇದೆ ಹೆಂಗೈತ್ಲ, ಹಿಂಗೆ ಮಳೆಗಾಲ ದಿವಸ ಎತ್ಕೊಳ್ಳೋದು ಇದ್ದು ಬಿತ್ತಾನಕ ಅವಂಗ ಮಂದಿ ಹೇಳಾಕತ್ರತ್ತ. ಅವೇನು ಅಂದತ್ತ ಹೆಂಡತಿಗೆ, ಇದೊಂದು ವಾರ ನೀವು ಹೋಗು, ಸಂತಿಗೆ ನೀವು ಹೋಗು, ನಾನು ಮಾಡ್ತೀನಿ ಬಿತ್ತಕ್ಕದು ಹೋಗ್ತೀನಿ ಅಂದತ್ತ. ಆಕೇನು ಅಂದತ್ತ, ಇಲ್ಲ ನಂದು ಇನ್ನು ಕಾರೋನಿ ಬಂದೈತಿ, ಸಾರಿಸೋದದು ಐತಿ, ಮನೆ ಜಾಡ್ಸೋದದು ಐತಿ, ಅದಕ್ಕಾಗಿ ನನಗೇನಾಗೋದಿಲ್ಲ, ಮಧ್ಯಾಹ್ನದಿಂದ ಬಿತ್ತಾನ ಮಾಡಿ ಬಾ, ಮಧ್ಯಾಹ್ನದಿಂದ ಮುಂದೇನು ಮಾಡು
ಹೋಗು ಕಾರು ನೀವು ಏನು ಮಾಡೋದೈತಿ ಒಂದು 4 ಮಂದಿ ಊಟ ಅದು ಮಾಡಿಸೋದೈತಿ, ಕಾಯಿಪಲ್ಲೆ ಅದು ಒಂಜಾರ ವಿಚಾರ ಮಾಡಿ ತೊಗೊಂಡು ಬಾ ಅಂತ ಹೇಳಿ. ಯಾರಿಗೆ? ಗಂಡ. ಇದು ಗಂಡ ಎಂತ ಅದೈತ್ರಿ? ಪರತಂತ್ರ ತಲೆ ಗಂಡಿತ್ತು. ತಲೆಯೊಳಗೆ 3 ನಮೂನಿ ತಲೆ ಅದಾವ್ರಿ. ಸ್ವತಂತ್ರ ತಲೆ, ಪರತಂತ್ರ ತಲೆ, ಕುತಂತ್ರ ತಲೆ. ಸ್ವತಂತ್ರ ತಲೆ ಅಂದ್ರೆ ಏನ್ರಿ? ಸ್ವತಃ ವಿಚಾರ ಮಾಡು ತಲೆ ಸ್ವತಂತ್ರ ತಲೆ. ಪರತಂತ್ರ ತಲೆ ಅಂದ್ರೆ ಏನ್ರಿ? ಇನ್ನೊಬ್ರದ್ದು ಕೇಳಿ ಏನು ಮಾಡ್ತಾವಲ್ಲ ಇವೇ ನೀವು ಪರತಂತ್ರ ತಲೆ. ಒಂದೂರಿಗೆ ಪ್ರವಚನಕ್ಕೆ ಹೋಗಿನ್ಯ, ಆ ಊರ ಹೆಸರು ಹೇಳೋದಿಲ್ಲ. ಆ ಊರಿಗೆ ನಿಮ್ಗೆ ಬಿಗ್ತಾನಾಗಿತ್ತಂದ್ರೆ ಏನು ಮಾಡ? ನಾನು ಆಗೇನು ಮಾಡಿ ನಿಮ್ಮ ಮನೆಯವ್ರ ಮಾತು ಯಾರು ಕೇಳ್ತೀರಿ? ಕೈ ಮೇಲೆ ಮಾಡಂಗಿಲ್ಲ. ಗಂಡು ಮಕ್ಕಳು ಎಲ್ಲರೂ ಕೈ ಮೇಲೆ ಮಾಡಿರಿ, ಆದ್ರೆ ಒಬ್ಬ ಕೈ ಮಾಡಿರ್ತೀವಿ ನಾವು. ನೀವು ಒಬ್ಬರೇ ಏನು ಮಾಡೋದಿಲ್ಲ, ನಿಮ್ಮ ಮನೆಯಾಗಿನವ್ರ ಮಾತು ಕೇಳೋದಿಲ್ಲ. ನೀವು ಭಾಳ ಶಾಣೆ ಇದ್ದೀಪ್ಪ ನೀವು. ಅವೇನಂದ ಕೈ ಮ್ಯಾಲೆ ಮಾಡ್ಬೇಕಾರೆ ಆಕಿ ಮಾತು ಕೇಳಿ ಮಾಡ್ತಾನಂದ. ಅಂದ್ರೆ ಇವು ಎಂಥ ತಲೆರು? ಪರತಂತ್ರ ತಲೆಯುವ. ಇನ್ನು ಕುತಂತ್ರ ತಲೆ ಅಂದ್ರೆ ಎದಕ್ಕಂತಾರೀ? ಏನೋ ಚಲೋ ನಡೆದಿತ್ತಂದ್ರೆ ಅಲ್ಲಿ ಹೊಲಸಿಡಿಸು ತಲೆ ಎಲ್ಲ ಇವಂತವ ಕುತಂತ್ರ ತಲೆ. ಚಲೋ ನಡಿ ಬಿಡುವುದು ಅವ್ರ ಸಮಾಜದಾಗ ಆಗಲಿ. ಈ ಕೊಂಡಿ ಮನ್ಸನ್ ಕಂಪ್ನಿ ಇರ್ತಾರಲ್ಲ ಇವ್ರು ಮೊದ್ಲಿಂದನ ಅದಾರನ ಇವ್ರು ಯಾರೇ ಏನಾರು ಚಲೋ ನಡೆದಿತ್ತಿಲ್ಲ ಒಟ್ಟು ಅಲ್ಲಿ ಹೊಲಸಿಡಿಸು. ಇವೆಂಥ ತಲೆದು ಕುತಂತ್ರ ತಲೆ. ಇದು ಗಂಡ ಏನಿತ್ತು ಅಂದ್ರೆ ಒಂಜರ ಪರತಂತ್ರ ಇದ್ರಿ ನೀವು. ಅಕ್ಕೇನಂದು ಅಂದ್ರೆ ಹೆಂಡತಿ ವಿಚಾರ ಮಾಡಿ ತೊಗೊಂಡು ಬಂದಾಗ ಕಾಯಿಪಲ್ಲೆ ಯಾಕೆ ಮಾಡಾಗೈತಿ, ಎಲ್ಲಾರ ಏನಿಲ್ಲ ಹೊಂಟಿವಿ ಮತ್ತು ಮೊದಲ ಲೇಟ್ ಆಗೈತಿ, ಬದ್ನಿಕಾಯಿ ಅದು ತೊಗೊಂಬರ್ಕ್ ನಾನು ಏನು ಮಾಡು ವಿಚಾರ ಮಾಡು, ಯಾಕೆ ಮಾಡಿ ಹುಳಾದಾಗಿರ್ತಾವ ಅಂತ ಹೇಳು. ತಡ ಇದೆ ಎಲ್ಲ ಕಾಯಿಪಲ್ಲೆ ತೊಗೊಂಡ್ರಿ, ತಡ ಇಲ್ಲ ಬದ್ನಿಕಾಯಿ ತಕ್ಕ ಆದ. ಮಧ್ಯಾಹ್ನ ಮೊದಲು 2 ಗಂಟೆ ಆಗಿತ್ತು. 4-5 ಅಂದ್ರೆ ಸಂತೆ ಎಲ್ಲ ಜಾಡ್ಸೋದಿತ್ತು. ಅಕ್ಕೇನು ಮಾಡು ಚಲೋ ಚಲೋ ಬದ್ನಿಕಾಯಿ ಎಲ್ಲ ಮಾರಿರು. ಹುಳಕ ಟೊಕ್ಕರ ಡೊಂಕ ಡಿಸ್ಕಿ ಬದ್ನಿಕಾಯಿ ಹಾಕಿದ್ದು ನೀವು ಹೋಗಿ ವಿಚಾರ ಮಾಡಕತ್ರಿಪ್ಪ. ಹೌದಾ? ಆಕೆ ಹಂಗ ವ್ಯಾಪಾರ ಮಾಡ್ತಾಯಿದ್ರು. ನೀ ಅವ್ರಕ್ಕಿ, ನಾ ಇಂಥ ಊರಕ್ಕಿ ಹೆಂಗ? ಈ ಬದ್ನಿಕಾಯಿ ಬೆಳ್ಸಾಗ ನೆಲ ಎಂಥದೈತಿ? ಕರಿದೈತೋ ಏನೋ ಕೆಂಪು ಭೂಮಿ ಐತೋ? ಆಕೆ ಹಂಗ ಇವ್ ಮಾತಾಡ್ಕೊತ ವ್ಯಾಪಾರ ಮಾಡ್ತಾಯಿದ್ರು. ಅವ್ರು ಭಾಳ ಜವಾಬ್ದಾರಿರ್ತಾರೆ ವ್ಯಾಪಾರ ಮಾಡೋರು. ನಮಗೆ ಮಳೆ ಕುರಿದ್ರೆ ವ್ಯಾಪಾರ ಆಗೋದಿಲ್ಲ. ನಾವು ಹಂಗೆ ಹೊಳೆ ಹೊತ್ಕೊಂಡು ಬರೋರು ನಾವು. ಆಕೇನು ಮಾಡುವ ಎಲ್ಲ ಹೇಳ್ತಿದ್ರು, ನಿಂಗೆ ಮಕ್ಕಳು ಅಕ್ಕ ಇದು ವಿಚಾರ ಮಾಡಕತ್ರ ಅವ. ವಿಚಾರ ಮಾಡಕತ್ತ ಅಲ್ಲ ಅಲ್ಲಿ 2 ಹೆಣ್ಣ 1 ಗಂಡ. ನಿಮ್ಮ ಜಾತಿ ಅವ ಏನು ತಿಳಿಲ್ಲ. ಬದ್ನಿಕಾಯಿ ಏನು ಮಾಡಿ ತೊಗೊಂಬಂದಿರು? ವಿಚಾರ ಮಾಡಿ ತೊಗೊಂಬಂದಿಲ್ಲ. ವಿಚಾರ ಮಾಡಕತ್ತೀವಿ. ವಿಚಾರ ಮಾಡಕತ್ತ ಆಟೋ ಆಕೆ ನಂದು ನಿಮ್ಮ ಜಾತಿ ಯಾವ್ದ, ಗೋತ್ರ ಯಾವ್ದ, ಇದನ್ನೆಲ್ಲ ಕೇಳಾಕತ್ತು. ಆಟ್ರು ಇಕ್ಕಿವು ಬದ್ನಿಕಾಯಿ ಎಲ್ಲ ಆಗಿದ್ದು ರೀ, ಕಡಿ ಬಸ್ಸಿನ ಟೈಮ್ ಆಗಿತ್ತು, ನೀವು ಇದನ್ನೆಲ್ಲ ಯಾಕೆ ವಿಚಾರ ಮಾಡತ್ತಿ ಅನ್ನಾತ ಕೇಳಿ. ಇಲ್ಲ ನಾನು ಹೆಂಡತಿ ಬದ್ನಿಕಾಯಿ ತೊಗೊಂಬರೋದಾರ ವಿಚಾರ ಮಾಡಿ ತೊಗೊಂಬ ಅಂದಳು. ಅದಕ್ಕಾಗಿ ವಿಚಾರ ಮಾಡತ್ತನು ಅಂದ. ಆಟ್ರು ಏನಿಲ್ಲ ಬದ್ನಿಕಾಯಿ ಉಳ್ದೈತಿ, ನಂದು ಕಡಿ ಬಸ್ಸಿನ ಟೈಮ್ ಆಗೈತಿ, ಏನು ಉಳ್ದಾವಲ್ಲ ಇವನ್ನೆಲ್ಲ ತೊಗೊ, ಒಂದು 20 ರೂಪಾಯಿ ಕೊಡೋಣ. 20 ರೂಪಾಯಿ ತೊಗೊಂಡು ಬಂದು ನೀವು ಪುಣ್ಯಾತ್ಮ ಇವು ವಿಚಾರ ಮಾಡೋಟಿಗೆ ಅಂದ್ರೆ ಒಂದು ಬಸ್ ತಪ್ಪಿತ್ತು. ನಡ್ಕೋತ ಬರ್ಬೇಕಲ್ಲ. ಇದು ನನ್ನ ಗಂಡು ಹೋತು, ಎಲ್ಲಿ ಕುಡಿದು ಬಿತ್ತು, ಏನು ಮಾಡ್ತು ಅತ್ತಿಗೆ ಹಾದಿ ನೋಡ್ಕೋತ ಕೂತಿಳು. ಎಲ್ಲ ಅಡುಗೆ ಮಾಡಿ ರಾತ್ರಿ 9 ಗಂಟೆಗೆ ಬಂದ. 9 ಗಂಟೆಗೆ ಬಂದ, ಬರೋ ತಡ ಇಲ್ಲ ಆತು. ಎಲ್ಲ ವಿಚಾರ ಮಾಡಿ ತಂದಿದ್ದಿಲ್ಲ ಅಂದ್ರೆ ವಿಚಾರ ಮಾಡಿ ತಡ್ಬೇಕಾದ್ರೆ 4 ಬಸ್ ತಪ್ಪಿದವ ಅಂದವು. 4 ಬಸ್ ವಿಚಾರ ಮಾಡಿ ಬರ್ಬೇಕಾರೆ 4 ಬಸ್ ತಪ್ಪಿದವ ಅಂದ. ಅನ್ನೋ ಒಳಗಾಗಿ ನೋಡಿಳ್ರಿ ಎಲ್ಲ ಕಾಯಿಪಲ್ಲೆ ಬರೋಬರಿ ಇತ್ತು. ಮರುದಿವ್ಸ ಬದ್ನಿಕಾಯಿ ಮಾಡಕತ್ತು. ಒಂದು ಬದ್ನಿಕಾಯಿ 9 ತೂತಿತ್ತು. ಗಂಡು ಕೇಳತ್ತಾಯ್ತು, ವಿಚಾರ ಮಾಡಿ ಬದ್ನಿಕಾಯಿ ತಂದಿದ್ದಿಲ್ಲೋ? ವಿಚಾರ ಮಾಡೇ ತಂದನು ಬದ್ನಿಕಾಯಿ ಅನ್ನೋದು. ಅನಾನ ಒಂದು ಬದ್ನಿಕಾಯಿ 9 ತೂತದ ಅವನು ಕೇಳತ್ತೈತಿ. ಆ ವಿಚಾರ ಮಾಡಿದ್ದು ಯೋಗ್ಯನು? ಅವು ವಿಚಾರ ಮಾಡಿಲ್ಲೇನ? ವಿಚಾರ ಮಾಡೇ ಬಸ್ ತಪ್ಪಿಸ್ಕೊಂಡಾನಿಲ್ಲೋ? ಮತ್ತು ಬದ್ನಿಕಾಯರೇ ತಂದಾನಿಲ್ಲೋ? ಬದ್ನಿಕಾಯಿ ತಂದಾನೆಲ್ಲ ವಿಚಾರ ಮಾಡ್ಯಾನ, ಏನೆಲ್ಲ ಮಾಡ್ಯಾನ. ಕರೆ ಅವನ ವಿಚಾರ ಯೋಗ್ಯನದ? ನಮ್ಮದು ಹಂಗಾಗೈತೆ. ಮನುಷ್ಯ ಜನ್ಮಕ್ಕೆ ಬಂದು ನಾವು ಏನು ವಿಚಾರ ಮಾಡ್ಬೇಕು ಅದನ್ನ ಮಾಡ್ಬೋದು. ನಾವು ಹೆಂಗಾಗೈತ್ರಿ ನಮ್ಮದು? ಹುಳುಕ್ ಬದ್ನಿಕಾಯಿ ತಂದಂಗೆ ಆಗತೈತೆ. ನಾ ಅಂದ್ರೆ ಯಾರು? ಪರಮಾತ್ಮ ಅಂದ್ರೆ ಏನು?
ನಾ ಇಲ್ಲಿ ಎದಕ್ಕೆ ಬಂದಿದ್ದೀನಿ, ನಾ ಬಂದು ಏನು ಮಾಡಬೇಕು, ನಾ ಮಾಡಬೇಕಾದ ಕರ್ತವ್ಯವೇನು, ನಾ ಎಂಥ ಗುರುವಿಗೆ ಶರಣು ಹೋಗಬೇಕು, ಇದನ್ನು ವಿಚಾರ ಮಾಡಲಾರ್ದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಒಬ್ಬನ ಮದುವೆ ಮಾಡಿ ಕೊಡ್ತಾರೆ. ಅವ್ನು ನಮ್ಮ ಒಂದು ಅವನ ಜೋಡಿ ಬಾಳೆ ಮಾಡಿ ಅವ್ನು ಹೇಳ್ದಂಗೆ ಕೇಳಿ ಅವನ ಕೈಯಾಗ ಡೊಗ್ಗಿ ಅವಳು ಚಿಂದ್ರಿ ಜಿಂದ್ರಿ ಜಿಪುರಾನ ಆಗಿ ಹೊಂಟೈತಿ ಸಂಸಾರ. ಇದು ವಿಚಾರ ಮಾಡಿದವ ನಾವು. ಅವು ಸುಂಬಳಗುರ್ಕೆ ಆಡ ಮಕ್ಕಳ ಬ್ಯಾಡ ಅಂತಲ್ಲ, ಇದ್ರಾಗಿದ್ದು ವಿಚಾರ ಮಾಡ್ಬೇಕಾಗೈತಿ. ನಾವು ಏನು ವಿಚಾರ ಮಾಡಬೇಕು, ನಾ ಯಾರು, ಈ ಶರೀರ ಅಂದ್ರೆ ನಾ ಏನಾ, ಈ ಸ್ಥೂಲ ಶರೀರ ಅಂದ್ರೆ ನಾ ಏನಾ, ಈ ಮನಸ್ಸು ಬುದ್ಧಿ ಅಂದ್ರೆ ನಾ ಏನಾ, ಈ ಶರೀರ ಹಾರು ನಾ ಇರ್ತನೋ ಇಲ್ಲೋ. ನಚಿಕೇತ ವಿಚಾರ ಮಾಡಿದ್ ನೋಡ್ರಿ. ನಚಿಕೇತ 5 ವರ್ಷದ ಹುಡುಗ. ಅವನ ಅಪ್ಪ ಏನು ಮಾಡತ್ತಿದ್ರಿ, ದಾನ ಮಾಡತ್ತಿದ್ದ. ಇಂಥ ಯಜ್ಞ ಇಟ್ಟಿದ್ರಲ್ಲ ಅವ. ಆ ಯಜ್ಞದಲ್ಲಿ ನಂದು ಅನ್ನೋದೆಲ್ಲ ದಾನ ಮಾಡಬೇಕು. ನಂದು ಅನ್ನೋದೇನು ಇಟ್ಕೊಳಂಗಿಲ್ಲ ಅಂತ ದಾನ ಮಾಡೋದು. ಆದ್ರೆ ಅವೇನು ಮಾಡತ್ತಿದ್ದ, ಚಲೋ ಮಗ್ಗಿಡಾತಿದ್ದ, ಸುಮಾರು ದಾನ ಮಾಡತ್ತಿದ್ದ. ನಾವು ಎಂಥ ದಾನ ಮಾಡ್ತೇವಲ್ಲ ಅಂಥದ್ದು ಪರಮಾತ್ಮ ಕೊಡ್ತಾನತ್ತ. ನಾವು ದಾನ ಮಾಡೋದಾರ ನಾವೇನು ತಿಂತೇವಲ್ಲ ಅದನ್ನ ದಾನ ಮಾಡ್ಬೇಕತ್ತ, ನಾವೇನು ಭೋಗಿಸ್ತೇವಲ್ಲ ಅದನ್ನ ದಾನ ಮಾಡ್ಬೇಕತ್ತ. ಅವೇನು ಮಾಡ್ತಿದ್ರಿ, ಚಲೋ ಎಲ್ಲ ಇಟ್ಕೋತಿದ್ದ. ಆಕಳ ದನ ಆಕರ ಸುಮಾರೆಲ್ಲ ದಾನ ಮಾಡ್ತಿದ್ದ. ಅದೇನಾತ್ರಿ, ನಚಿಕೇತನಿಗೆ ಹಂಗೆ ಮಾಡೋದು ನೋಡಿ 5 ವರ್ಷದ ನಚಿಕೇತ ಅವಾಗ ಸಿಟ್ಟು ಬತ್ರಿ. ಇಲ್ಲ, ನೀರೇ ಎಲ್ಲ ನನ್ನದೇ ಆಗಿರ್ತಕ್ಕಂಥದ್ದು ಎಲ್ಲ ದಾನ ಮಾಡತ್ತೀನಿ, ಮಾಡುವ ಹೊತ್ತಿನಲ್ಲಿ ಒಳ್ಳೆಯದನ್ನು ಇಟ್ಕೊಳತಿ, ಸುಮಾರು ದಾನ ಮಾಡತ್ತಿ, ಇದು ಮಾಡೋದು ನೀ ಯೋಗ್ಯ ಏನು ಅಂತಂದ. ನಿನಗೇನು ತಿಳಿತೈತಿ, ಹೋಗಂದ್ರ. ಹಿಂಗೆ 2-3 ಸಲ ಆದ. ಆ ಹುಡುಗ ಸಿಟ್ಟಿಗೆ ಬಂದ. ನಾವು ಸಿಟ್ಟಿಗೆ ಬಂದ ಬರುವೊಳಗಾಗಿ ಏನಾಯಿತು, ಆ ಹುಡುಗ ಅಷ್ಟಕ್ಕೆ ಬಿಡ್ಲಿಲ್ಲ. ಅವ್ನು ನಚಿಕೇತ ಏನು ಮಾಡ್ತಾ ಇದ್ದಾನ, ಸಿಟ್ಟಿನ್ಯಾಗ ಹೋಗ್ತಾ ಇದ್ದಾನ. ನನ್ನ ಸಂಬಂಧ ಎಲ್ಲ ಇಟ್ಕೊಂಡಿಲ್ಲ ನೀ, ನನಗೆ ಯಾರಿಗೆ ದಾನ ಮಾಡಿದ್ನಿ ಅಂತ ಕೇಳಿದ. 5 ವರ್ಷದ ಹುಡುಗರು ನನ್ನನ್ನು ಯಾರಿಗೆ ದಾನ ಮಾಡಿದ್ನಿ ಅಂತ ಕೇಳ. ಸಿಟ್ಟು ಬಂದಿತ್ತು ಅಪ್ಪ. ನಿನಗೆ ಎಮಗೆ ದಾನ ಮಾಡಿದನು ಹೋಗಂದ. ಏನು ಎಮಗೆ ದಾನ ಮಾಡಿದನು ಹೋಗಿ ಒಟ್ಟ ತಡ ವಾದ್ರ ಎಲ್ಲಿ ಅದು ಯಮಲೋಕಕ್ಕೂ ಅದವ. ನಾವು ಇಲ್ಲೇ ಒಂದು ಬಿಸ್ಕಿಟ್ ಪುಡಿ ತರಕ್ಕೆ ಹೋಗಲು. ಎಲ್ಲಿ ಆದ್ರೆ ಅವ 5 ವರ್ಷದ ಬಾಲಕ ಯಮಲೋಕಕ್ಕೂ ಆದ್ರಿ. ಯಮ ಡ್ಯೂಟಿ ಮ್ಯಾಗಿದ್ದ. ಯಮನ ಡ್ಯೂಟಿ ಗೊತ್ತೈತ್ಲ, ಇನ್ನೊಬ್ಬರ ಪ್ರಾಣವನ್ನು ಹರಣ ಮಾಡೋದು. 3 ದಿವಸ ಹೊರಗೆ ಕೂತ್ರಿ. 3 ದಿವಸ ಹೊರಗೆ ಕೂತವ 5 ವರ್ಷದ ಬಾಲಕ. ಯಾಕೆ, ಯಮಧರ್ಮನೇ ಇರಲಿಲ್ಲ. ಮನೆ ಯಜಮಾನ ಇದ್ರನ ಬಾನನ ಒಳಗೆ ಬರ್ಬೇಕಲ್ಲ. ಇಲ್ಲಂದ್ರೊಳಗೆ 3 ದಿವಸ ಹೊರಗೆ ಕೂತ. 3ನೇ ದಿವ್ಸಿಗೆ ಏನು ಮಾಡ್ತಾ ಇದ್ದಾನ, ಯಮಧರ್ಮ ಬಂದ ಒಳಗೆ ಕರಿತಾ ಇದ್ದಾನೆ. ಆಗ ನಚಿಕೇತನಿಗೆ ಅಂತ ಇದ್ದಾನೆ, 3 ದಿವಸ ನೀ ಹೊರಗೆ ಕೂತಿದ್ದಿಲ್ಲೋ, ನಿನಗೆ 3 ವರ ಕೊಡ್ತಾನೆ, ಏನು ಬೇಡ್ತಿ ಬೇಡ ನಾವು. 5 ವರ್ಷದ ನಚಿಕೇತ ಯಮಧರ್ಮ ಕೇಳ್ತಾ ಇದ್ದಾನ ಅವಾಗ. ನೀ ಹಾದಿ ತಪ್ಪಿ ಬಂದು